ಅಂದ್ಕೊಂಡಿರ್ತೀರ ಅದು ಸಾಧಿಸೋದನ್ನ ಆ ಕಡೆ ಈ ಕಡೆ ನಿಮ್ಮ ಡೈವರ್ಷನ್ ಹೋಯ್ತು ಅಂದರೆ ನಿಮ್ಮ ಗುರಿ ಮುಟ್ಟೋದೇ ಇಲ್ಲ. ಅವ್ರಿಗೆಲ್ಲ ಹೇಳಿದ್ದೀನಿ ಒಂದು ಕತೆ. ಟ್ರೈನ್ ಹತ್ತುತ್ತೀರಾ, ಎಷ್ಟೊಂದು ಸ್ಟೇಷನ್ ಬರುತ್ತೆ, ನೀವು ತಲುಪಬೇಕಾಗಿರೋದು ಒಂದು ಡೆಸ್ಟಿನೇಷನ್, ಒಂದು ಗುರಿ. ಈ ಸ್ಟೇಷನ್ ತುಂಬ ಚೆನ್ನಾಗಿದೆ ಅಂತ ಇಳಿದ್ಬಿಟ್ರೆ ನೀವು ಗುರಿ ಮುಟ್ತೀರಾ? ಅಲ್ಲಿಗೆ ಹೋಯ್ತು, ನಿಮ್ಮದು ಮುಗೀತು ನಿಮ್ಮ ಭವಿಷ್ಯ ಅಂತ. ನೀವು ಗುರಿ ಮುಟ್ಟತನ ಯಾವ ಸ್ಟೇಷನ್ ನೋಡಬೇಕು, ಇಳಿಬಾರ್ದು. ಆ ಗುರಿ ಮುಟ್ಟತನ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಏಕಾಗ್ರತೆ, ನಿಮ್ಮ ಛಲ ಹೋಗ್ಬಿಡುದು. ಶ್ರಮ, ಶ್ರದ್ಧೆ ಇವೆರಡು ನಿಮ್ಮ ಹತ್ರ ಇದ್ದರೆ ಯಶಸ್ಸು ಗ್ಯಾರಂಟಿ. ಒಂದಿನ ನೀವೆಲ್ಲರೂ ನನ್ನಂಗೆ ಆಗ್ತೀರಾ, ನನಗಿಂತ ಜೋರಾಗಿ ಆಗ್ತೀರಾ. ನೀವು ನಿಜವಾಗ್ಲೂ ಚೆನ್ನಾಗಿ ಓದಿದ್ದೇ ಆದರೆ ಈ ಜಿಲ್ಲೆಗೆ DC ಆಗಿ ಸಹ ನೀವು ಬರ್ಬೋದು. ಹಾಸ್ಟೆಲ್ನಲ್ಲಿ ಅವ್ರಿಗೆ ಕರೆಕ್ಟಾಗಿ ಸೌಲಭ್ಯ ಸಿಗ್ತಾ ಇದೆಯಾ, ಅವ್ರು ಸುರಕ್ಷಿತವಾಗಿದ್ದಾರಾ, ಯಾರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಪಾಠ ಚೆನ್ನಾಗಿ ಮಾಡ್ತಾ ಇದ್ದಾರಾ, ಊಟ ಚೆನ್ನಾಗಿ ಕೊಡ್ತಾ ಇದ್ದೀರಾ, ಬಿಸಿನೀರು ಕೊಡ್ತಾರಾ ಸ್ನಾನಕ್ಕೆ, ಇದನ್ನೆಲ್ಲವನ್ನ ಕೇಳಬೇಕು ಅಂತ ಬಂದೆ. ಇದೆಲ್ಲ ಇದೆ ತಾನೇ? ಸರಿಯಾಗಿರೋ ಮೆನು ಪ್ರಕಾರ ಕಟ್ಟು ವಾಸನೆಯಲ್ಲಿ ಎಲ್ಲ ಇಲ್ಲಿ ಬಂದು ಕಕ್ಕಸು ಉಚ್ಚೆ ಮಾಡ್ತಾರೆ. ಏನು ಕತೆ? ಇಷ್ಟೊಂದು ವಾಸನೆ ಹೇಗವಾ? ಔಟರ್ಸ್ ಬರ್ತಾರೆ ಸಂತೆಗೆ ಆಗತ್ತಲ್ಲ ಮೇಡಮ್ ಅವರೇ, ಅವ್ರು ಏನು ಮಾಡ್ತಾರೆ ಅಂತ ಬಂದ್ಬಿಟ್ಟು ಆದರೂ ಈ ಇಷ್ಟು ಗಲೀಜೇನು ದುಡ್ಡಿಗೆ ಬರಲ್ವಾ ಆಸ್ಪತ್ರೆಗೆ? ಕ್ಲೀನ್ಲಿನೆಸ್ಗೆ, ಮೇಂಟೆನೆನ್ಸ್ಗೆ ಯಾರು ಇನ್ಚಾರ್ಜು? ಯಾವ ಸರ್ ಟ್ರೈನಿಂಗ್ ಹೋಗೋರೆ? ಅವ್ರು ಯಾರು? ಇವರು ಇಷ್ಟು ಅವ್ಯವಸ್ಥೆ. ಪೇಷಂಟ್ಗಳು ಬರಲ್ಲ ಅನ್ಸುತ್ತೆ. ಎಲ್ಲಿ ಬರ್ತಾರೆ? ಹಿಂಗೆ ಒಬ್ರು ಕಾಣೆ 100 ಈ ಥರ ಅವ್ಯವಸ್ಥೆ ನೀವು ಹಾಸ್ಪಿಟಲ್ ನಿಂತ್ಕೊಂಡ್ರೆ ಹೆಂಗಪ್ಪ? ಈಗ CLC ಆಗಿ ಅಪ್ಗ್ರೇಡ್ ಆಗುತ್ತೆ. ಆದರೂ ಈ ಥರ ಇದರಲ್ಲಿ ಕೆಲಸ ಮಾಡ್ತೀರಾ? ಏನು ಬಂದಿದ್ದೀರಾ? ಡ್ರೆಸ್ಸಿಂಗಾ? ಏನಾಯಿತು? ಬೈಕಲ್ಲಿ ಬಿದ್ದಿದ್ರಾ? ಏನಾಗಿದೆ ಕೈಗೆ? ಬೆಡ್ ಕಟ್ಟಾಗಿದೆಯಾ? ತೋರಿಸ್ಕೊಂಡಿರಿ? ಎಲ್ಲಿ ತೋರಿಸ್ಕೊಂಡ್ರಿ? ತೋರಿಸ್ಕೊಂಡು. ಹೌದಾ? ಮಾಡ್ತಾರಾ ಡಾಕ್ಟ್ರು? ನೀವು ಬಂದಾಗ ಚೆನ್ನಾಗಿ ನೋಡ್ತಾರಾ? ಏನಪ್ಪ ಇದು? ಪೇಷಂಟ್ ಕೂಡಿಸೋ ವ್ಯವಸ್ಥೆನ ಇದು? ಎಲ್ಲಿದ್ದೀರಾ ಡಾಕ್ಟ್ರೇ? ಯಾರಿದು ಈ ಅವ್ಯವಸ್ಥೆ? ಒಂದು ಬೆಡ್ಶೀಟ್ ಇಲ್ವೇನಪ್ಪ ಇದ್ರ ಮೇಲೆ ಹಾಕಕ್ಕೆ? ಮಾತಾಡ್ರಿ. ನೀವು ಒಬ್ಬರೇ ಮಾಸ್ಕ್ ಹಾಕೊಂಡ್ಬಿಟ್ರೆ ಹೆಂಗೆ? ನಮಗೂ ಕೊಡ್ಬೇಕಲ್ಲ ಮಾಸ್ಕು. ನೀವು ಒಬ್ಬರೇ ಸುರಕ್ಷಿತವಾಗಿದ್ರೆ ನಾವೆಲ್ಲ ಹೆಂಗೆ? ಇಷ್ಟು ದುರ್ವಾಸನೆ ಅಲ್ಲಪ್ಪ. ಇಂಥ ಸ್ಥಿತಿ ಹಾಸ್ಪಿಟ್ಲ್ ನಡೆಸ್ತಾರ? ಏನು ಇಷ್ಟು ಆಯಿತು ಬಿಡಿ, ರಿನೋವೇಷನ್ ಇದೆ ಆಯಿತು. ಇದನ್ನ ನೋಡಿದಾಗ ನಮ್ಗೆ ಹೆಂಗೆ ಅನಿಸುತ್ತೆ? ನಿಮ್ಗೆ ಯಾರಿಗೂ ಇಂಟ್ರೆಸ್ಟೇ ಇಲ್ಲ, ಏನೋ ಒಂದು ಆಗ್ತಿದೆ ಆಗಲಿ ಅಂತಂದ್ರೆ ಹೆಂಗೆ ಇದು? ಮತ್ತೊಂದು ಏನೋ ಒಂದು ಹಾಕ್ಬೇಕಲ್ಲ. ವಾಸಿಗೆ ಒಂದೇನ ಇರೋದು? ಏನಮ್ಮ ಒಂದೇನ ಇರೋದು? ಇಷ್ಟೆಲ್ಲ ಇದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕೋಕ್ಕಾಗಲ್ವ ನಿಮಗೆ? ಬೆಡ್ ಸ್ಪ್ರೆಡು ಇಷ್ಟು ಗಲೀಜಾಗಿದೆಯಲ್ಲ. ಇಲ್ಲೇ ಕೂಡಿಸಿ ಹಿಂಗೆ ಬಿಸಾಕ್ತೀರಾ ಇಲ್ಲೆಲ್ಲನೂ? ಕಾಯಿಲೆ ಬರಲ್ವ ನಮಗೆ? ಏನೋ ಪಾಪ ಹಳ್ಳಿಯಿಂದ ಬರ್ತಾರೆ, ಅವರಿಗೆ ಕಾಯಿಲೆ ಬರಲ್ವ? ಕಾಯಿಲೆ ತೋರಿಸ್ಕೊಳಕ್ಕೆ ಬರ್ಬೇಕಾ? ಕಾಯಿಲೆ ಎತ್ಕೊಂಡೋಗಕ್ಕೆ ಬರ್ಬೇಕಾ? ಬೇಡ. ಸ್ಟೆರಿಲೈಸೇಷನ್ ಎಲ್ಲಿ ಮಾಡ್ತೀರಾ? ಡೆಲಿವರಿ ಎಲ್ಲ ಮಾಡ್ತೀರಾ?
ಎಲ್ಲಿ ಕಳಿಸ್ತೀರಾ ಪೇಷಂಟ್? ಜನರಲ್ ಹಾಸ್ಪಿಟಲ್ ಕಳಿಸ್ತೀರಾ? ಪ್ರತಿದಿನ ಸ್ಟೆರಿಲೈಸ್ ಮಾಡ್ತೀರಾ ಹೇಗೆ? ಇದು ಕಾಟನ್ನು ಬ್ಯಾಂಡೇಜ್ಗಳು ಮಾತ್ರ ಲೈನ್ ಮಾಡ್ತೀನಿ. ಇದೆಲ್ಲ ಏನು ವೀಕ್ಲಿ ಒಂದ್ಸ ಕೇಸು ಅಂದರೆ ಸಾಯಿಸ್ಬಿಡ್ತೀರಾ ಪೇಷಂಟ್? ಕೇಸ್ ಇದ್ರೆ ರೆಗ್ಯುಲರ್ ಮಾಡ್ತೀನಿ. ಕೇಸ್ ಅವಳ ಆಪರೇಷನ್ ಮಾಡಿಬಿಡ್ತೀವಿ. ಕೇಸ್ ಆದ್ರೂ ತಾಯಿ ನೀನು ಒಂದು ವಾರ ಸ್ಟೆರಿಲೈಸೇಷನ್ ಮಾಡೋಂಗಿಲ್ಲ. ಯಾರು ಹೇಳ್ಕೊಟ್ರೋದು ನಿಮಗೆ? ಹಾಂ, ಎಷ್ಟು ದಿನಕ್ಕೊಂದ್ಸಲ ಸ್ಟೆರಿಲೈಸ್ ಮಾಡಿಸ್ಬೇಕು? ಏನಪ್ಪ ಈ ಡಾಕ್ಟ್ರೇ, ಎಷ್ಟು ದಿನಕ್ಕೊಂದ್ಸಲ? ಲೇಬರ್ ರೂಮ್ ಅವ್ರು ಹೇಳ್ತಾರಲ್ಲ ಒಂದು ವಾರಕ್ಕೊಂದ್ಸಲ ಸ್ಟೆರಿಲೈಸ್ ಮಾಡ್ತೀವಿ ಅಂತ. ಡೈಲಿ ಮಾಡಬೇಕು. ಮತ್ತೆ ಹಾಂ, ಪೇಷಂಟ್ ಅದಕ್ಕೆ ಯೂಸ್ ಮಾಡಿಬಿಟ್ಟು ಅದಾದ್ಮೇಲೆ ಇಮಿಡಿಯೇಟ್ಲಿ ಮಾಡಿ ಇಟ್ಬಿಡ್ತಾರಂತಲ್ಲ ಸಿಸ್ಟ್ರು. ಮತ್ತಂದ್ರೆ ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಾ. ಹಾಂ, ಎಲ್ಲ ಕಡೆ ಬಾಣಂತಿಯರೆಲ್ಲ ಸಾಯ್ತಾ ಇರೋದು ಗೊತ್ತಿಲ್ಲೇನಪ್ಪ? ಮತ್ತು ಸ್ಟೆರಿಲೈಸೇಷನ್ ಯಾಕೆ ನೋಡ್ಕೊಳ್ಳಲ್ಲ ನೀವು? ವಾರಕ್ಕೊಂದ್ಸಲ ಮಾಡೋದು ಅಂತಾರಲ್ಲ ಸಿಸ್ಟ್ರು. ವಾರಕ್ಕೊಂದ್ಸಲ ಮಾಡಿದ್ರೆ ತಾಯಿ ಕಳಿಸ್ಬಿಡ್ತೀರ ಮೇಲೆ. ಏನವ್ವ ಹಿಂಗಾದ್ರೆ 24 ಗಂಟೆ ಯೂಸ್ ಮಾಡಲಿಲ್ಲ ಅಂತಂದ್ರೆ ಮರು ಸ್ಟೆರಿಲೈಸೇಷನ್ ಆಗಬೇಕು. ನೀವು ಅದೇ ಯೂಸ್ ಮಾಡಿದ್ರೆ ಪೇಷಂಟ್ ಸೆಪ್ಟಿಕ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾರೆ. ಡಾಕ್ಟ್ರೇ, ಅಷ್ಟು ಹೇಳ್ಕೊಡಕ್ಕಾಗಲ್ವ ಡಾಕ್ಟ್ರೇ ನೀವು? ಹಾಂ, ನೋಡಲ್ವಾ ನೀವು? ಹಾಂ, ನೀವಿದ್ದೀರಾ ಫುಲ್ ಟೈಮು? ಇಲ್ಲ ಅದೇ ಇನ್ಚಾರ್ಜ್ ಆಗ್ತಿದ್ದಾರೆ ವೀಕ್ಲಿ 2 days. ಇವ್ರೊಂದ್ ದಿವಸ ಇನ್ನೊಂದ್ ದಿವಸ ಅಂದ್ರೆ ನಿಮ್ಗೆ ಏನು ಗೊತ್ತಿರಲ್ಲ. ಇನ್ಚಾರ್ಜ್ ಇಲ್ಲಿ ಮೇಲಿರೋರು ಇರಲ್ವಾ? ಇಲ್ಲ ಮ್ಯಾಮ್, ಅದೇ 15 days 1 month ಟ್ರೈನಿಂಗ್, ಇಂಡಕ್ಷನ್ ಟ್ರೈನಿಂಗ್ ಆಗ್ತಿದ್ದಾರೆ ಮ್ಯಾಮ್. ಅಂದ್ರೆ 2 ದಿನ ಡಾಕ್ಟರ್ ಇರ್ತಾರೆ, ಮಿಕ್ಕಿ ದಿನ ಡಾಕ್ಟರ್ ಇರಲ್ಲ. 2 days ಮೇಲೆ ಖಂಡಿತ 2 days 2 days ಅಷ್ಟು ಆಗ್ತದೆ ಅವ್ರು ಹೋದ್ಮೇಲೆ ಯಾರು ಇದು ಮಾಡಲ್ಲ ಮೇಡಮ್. ಅಲ್ಲಿ ಪ್ರತಿಯೊಬ್ಬರು ಹಿಂಗೆ ಪಾಪ ಇವ್ರನ್ನ ಹಿಂಗೆ ಪಾರ್ಟ್ ಟೈಮ್ ಹಾಕ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಪೇಷಂಟ್ಗಳ ಪರಿಸ್ಥಿತಿ ಅದಾಗತ್ತೆ. ಹಾಂ, ಆಯ್ತು ಬಿಡಿ. ಇದೆಲ್ಲ ನೀರೆಲ್ಲ ಇಟ್ಟು ಮೇಡಮ್ ಅಲ್ಲಿ ಮಣ್ಣೇರಿದಾರ ಮೇಡಮ್, ಅದೆಲ್ಲ ಕಟ್ಕೊಂಡ್ಬಿಟ್ಟಿತ್ತಲ್ಲಿ ನೀರು ಹೋಗಲ್ಲ ಮೇಡಮ್. ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್ ಮೇಡಮ್. ಅದೆಲ್ಲ ಎಲ್ಲ ಮಣ್ಣೇರ್ಬಿಟ್ಟು ಎಲ್ಲ ಫಿಲಪ್ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಚೆನ್ನಾಗಿ ಹೋಗುತ್ತೆ ಮೇಡಮ್. ನೀರು ವರ್ಕ್ ಇಲ್ಲ ಮೇಡಮ್, ಇದು ಕೆಟ್ಟೋಗೈತಿ. ಅಲ್ಲಿ ಮುಂದ್ಗಡೆ ಇತ್ತು, ಎಲ್ಲ ಡೆಮಾಲಿಷ್ ಮಾಡಿರಲ್ಲ ತಂದು ಇಲ್ಲಿ ಇಟ್ಟಿದ್ದಾರೆ ಮೇಡಮ್. ಇವರು ನಾನು 3 ಸಲ ಭೇಟಿ ಮಾಡಿದ್ದೀನಿ. 3 ಸಲ ಅವ್ರದ್ದು ವಿನಂತಿ ಏನಿದ್ರು ಮೇಡಮ್, ಅವ್ರಿಗೆ ನನಗೆ ಸೈಟ್ ಎಲ್ಲಾದರೂ ಕೊಟ್ಟೆ, ನಾವು ಒಂದೇ ಮನೆ ನಾವೇ ಕಟ್ಟಿಕೊಳ್ತೀವಿ ಅಂತ ಹೇಳಿದಾಗಿದೆ. ಹಾಗಾಗೋಗ್ಬಿಟ್ಟು ನಾವು 2-3 ಕಡೆ ಐಡೆಂಟಿಫೈ ಮಾಡಿದ್ವಿ. ಒಂದು ಸಭೆಯಲ್ಲೆಲ್ಲ ನಾವು ನೋಡಿದ್ದೀವಿ. ಸಿಂಗಾಪುರ ಅಂತ ಹೇಳಿಬಿಟ್ಟು 5 ಎಕರೆ ಜಾಗ ನೋಡಿದ್ದೀವಿ. 5 ಎಕರೆ ಜಾಗ ನೋಡಿದಾಗ ಸುಮಾರು ಒಂದು 500-600 ಜನ ಎಲ್ಲೆಲ್ಲ ಬಂದುಬಿಟ್ಟು ನಮ್ಮ ಗ್ರಾಮದ ಉಪಯೋಗಕ್ಕೆ ಈ ಜಾಗ ಮೀಸಲಿಟ್ಟು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಹೇಳಿ ತುಂಬ ಸ್ಟ್ರಾಂಗ್ ಆಗಿ ವಿನಂತಿ ಮಾಡಿ ಅದನ್ನು ಬಿಟ್ಟು ಮತ್ತೆ ನಾವು ಚೆಕ್ ಮಾಡಿದ್ದೀವಿ ಮೇಡಮ್. ಇಲ್ಲಿ ಕಮಲಾಪುರ ಅಂತ ಹೇಳಿ ಸರ್ವೆ ನಂಬರಲ್ಲಿ ತುಂಬ ಚೆನ್ನಾಗಿದೆ. ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರುವಂಥ ಜಾಗಗಳು 2 ಎಕರೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಹೆಚ್ಚು ರೆಡಿಯಾಗಿದೆ. ಈಗ ನಾವು ನಮ್ಮ ಕಡೆಯಿಂದ ಪ್ರಸ್ತಾವನೆ ಕಳಿಸುವಂಥದ್ದು 40% ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಲಿ ಕಡಿಮೆ ಅಮೌಂಟ್ ಇರುತ್ತೆ. ಬಟ್ ಅದು 6-8 ಮ್ಯಾಕ್ಸಿಮಮ್ ಇದೆ. ನನಗೆ ಗೊತ್ತಿರಾಗ ಒಂದು 5 ಲಕ್ಷ. ಈಗ ನಾವೇ ಕೆಲಾಮಿಟೀಸಲ್ಲಿ 5 ಲಕ್ಷ ಈಗ ಜಿಲ್ಲಾಧಿಕಾರಿಗಳ ಹತ್ರ ನೀವು ನೇರವಾಗಿ ಮಾತಾಡಿದ್ರೆ ಅವರ ಅದಕ್ಕೆ ಇದು ಮೇಡಮ್. ಈಗ ಸಿಎಂ ಬಂದಾಗ ಇದು ನಾವು ತುಮಕೂರು ರಿವ್ಯೂ ಇಟ್ಕೋತೀವಲ್ಲ, ಅವಾಗ ಈ ಇಶ್ಯೂ ತಗೋಬೇಕು ನೀವು. ಸೊ ನಿಮ್ಮ ಮೈನಿಂಗ್ ಫಂಡ್ ಅಂತ ಬರೋದನ್ನ ಇಲ್ಲಿ ಈ ಜನರಿಗೆ ಉಪಯೋಗ ಮಾಡ್ಬೋದು ಮನೆ ಕಟ್ಟಿಸ್ಲಿಕ್ಕೆ. ಈಗ 200 ಕೋಟಿ ರೂಪಾಯಿ ಹಾಕಿದ್ದಾರೆ ಮೇಡಮ್. ಇಲ್ಲಿಗೆ ಕೇರಳಿ ತಾಲೂಕಿಗೆ ಮೈನಿಂಗ್ ಅಫೆಕ್ಟೆಡ್ ಏರಿಯಾ ಅಂತ ಹೇಳಿ CC ರೋಡ್ಸು ಮನೆಗಳ ಕೊಡ್ತಾ ಇದ್ದಾರೆ. ಬಟ್ ಅದೇ ಆ ಭಾಗಗಳಲ್ಲಿ 700 ಮನೆ ಕೊಟ್ಟಿದ್ದಾರೆ. ಕಳಿಸ್ಕೊಡ್ತೀನಿ ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಅವ್ರಿಗೆ. ಓಕೆ, ನೀವು ಪ್ರಿಯಾರಿಟಿಯಲ್ಲಿ ತೊಗೊಂಡು ನೀವು ನನಗೆ ಹೇಳ್ಬೇಕು. ಮೇಡಮ್ ಅವ್ರಿಗೆ ಬೋಲಾಗ್ತದೆ. ಆಫ್ ಮಾಡ್ರು ಫಾಲೋ ಅಪ್ ಮಾಡಿ ನನಗೆ ಹೇಳಿ ಸಪ್ತಶ್ರೀ ಅವರೇ. ಹಾಂ, ಬಿಕಾಸ್ ಎಷ್ಟೋ ಕುಟುಂಬಗಳ
ಒಂದು ಬದುಕು ಅದ್ರ ಮೇಲಿದೆ, ಎಸ್ಪೆಷಲಿ ತಾಯಂದ್ರ ಬದುಕು. ಮಕ್ಕಳವ್ರು ಹೆಂಗೆ ಅಂತಂದರೆ ಅವ್ರು ಹೇಳ್ತಾರಲ್ಲ, ರಾತ್ರಿ ಎಲ್ಲ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಮಕ್ಕಳನ್ನ ನೋಡ್ಕೋತಾರಂತೆ. ಯಾಕೆ ಅಂತಂದರೆ ದೇ ಆರ್ ಸ್ಟೇಯಿಂಗ್ ಹಿಯರ್ ಫಾರ್ ಲಾಸ್ಟ್ 40 years. ಈಗ ಹೇಮಾವತಿ ನೀರೇನಾದ್ರು ಬಂತಂತಂದರೆ ತುಂಬಿ ಎಲ್ಲ ಮುಳುಗೋಗ್ಬಿಡುತ್ತೆ. ಆಮೇಲೆ ಸುತ್ತ ಕೆರೆ, ದೊಡ್ಡ ಕೆರೆ ಇರೋದ್ರಿಂದ ಎಲ್ಲ ಹಾವುಗಳು ಇಲ್ಲಿ. ಸೊ ಇಮ್ಮಿಡಿಯೇಟ್ಲಿ ಪ್ರಿಯಾರಿಟಿ ತೊಗೊಂಡು ಫಸ್ಟ್ ಆದಷ್ಟು ಬೇಗ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ನೀವು ಮಾಡಬೇಕು. ಓಕೆ ಓಕೆ ಕಿಲೋಮೀಟ್ರು ತುಂಬ ಒಳ್ಳೆ ಜಾಗ ಹೋಗ್ತಿದೆ. ಎಲ್ಲನ ನಮ್ಗೆ ಸದ್ಯ ಅಷ್ಟು ನಮಗೆ ಇದು ಟಾರ್ಚರ್ ಆಗ್ಬಿಟ್ಟಿದೆ. ನೀರಿಂದು ಹಾವು ಚೇಣು ಮಕ್ಕಳು ಮರಿ ನೀವು ಅರ್ಧಿ ಇಟ್ಕೊಂಡೇ ಮನಸ್ಬೇಕಾಗಿದೆ. ಇಲ್ಲ ಅಂದರೆ ಮೊನ್ನೆ ರಾತ್ರಿ ಕಿವಿಗೆ ಹೋಗ್ಕೊಂಡ್ಬಿಟ್ಟಿದ್ದೆ. ಇದು ಕೆಲ್ಸದಿಂದ ಇರ್ದಿದ್ದು ನಾವು ಹುಳ ಇಷ್ಟಿಷ್ಟು ಹೆಂಗೆ हमको तुम्हें छोना सो हम है तुम्हारे साथ हमेशा हमेशा. अच्छी बल्ला के साथ हमें बल्ला का जो आखा होता है क्योंकि अब तो भी अल्लाह खोल को देख रहा. नहीं देखेंगे, आपके बेटे के जैसा उन्होंने भी है ना. मेरे पीछे लगे रहते हो लोग. कभी भी कोई बात छोड़ेंगे नहीं, हम करके बोलते भी नहीं छोड़ना है ना. ठीक है. अच्छी बात.